ಅಣ್ಣ, ರಿವಾಲ್ವರ್ ಕೆಟ್ಟೋಗಿದೆ. ಅವ್ರನ್ನ ಕಾರಲ್ಲಿ ಲಾಕ್ ಮಾಡಿದ್ದೆ, ಅದಕ್ಕೆ ಅವ್ರಿಗೆ ಯಾವ ವಿಚಾರನೂ ಗೊತ್ತಾಗಿಲ್ಲ. ಸದ್ಯಕ್ಕೆಲ್ಲ ಕ್ಲಿಯರ್ ಆಗಿದೆ. ಹೇಗೋ ಆಯ್ತಿದ್ದು ಹೇಳಿದ ಒಂದು ಕೆಲಸ ಮಾಡೋಕ್ಕಾಗಲ್ಲ. ಹೋಗಿದ್ದಲ್ಲಿ ಎಷ್ಟು ಸರಿ ಹೇಳ್ಬೇಕು ನಿನಗೆ? ಅಣ್ಣ ಪ್ಲೀಸ್ ಕೆಟ್ಟ ಮಾತಾಡಬೇಡಿ. ಸತ್ತೋಗಿರೋ ನಮ್ಮ ಅಪ್ಪ ಒಂದು ವಿಷಯ ಮಾತಾಡಬೇಡಿ. ಏನೋ ಜಾಸ್ತಿ ಮಾತಾಡ್ತಿದ್ಯಾ? ಮೊದಲು ಅವ್ರನ್ನ ಚುಚ್ಚಿ ಮುಗಿಸ್ಬಿಡು. ಅಣ್ಣ, ನನ್ನ ಕೈಗೆ ರಕ್ತದ ಕಲೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಚಾಕುಲ್ ಇದುವರೆಗೂ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ, ಮಾಡೋದು ಇಲ್ಲ. ಸರಿ, ಒಂದು ಕೆಲಸ ಮಾಡು. ಹೇಗೂ ಇನ್ನೂ ಅರ್ಧ ಅಮೌಂಟ್ ಸೆಟ್ಲ್ ಆಗಿಲ್ಲ. ನೀನು ಅಲ್ಲಿಂದ ಮೈಸೂರು ಕೊಡು. ಅಲ್ಲ ಹುಡುಗ ಇನ್ನೊಂದು ರಿವಾಲ್ವರ್ ಕೊಡ್ತಾನೆ. ಅಲ್ಲಿವರೆಗೂ ಹೇಗೋ ಮ್ಯಾನೇಜ್ ಮಾಡು. ಪೂರ್ತಿ ಅಮೌಂಟ್ ಸೆಟ್ಲ್ ಆಗೋ ಅಷ್ಟರಲ್ಲಿ ನಿನ್ನ ಕೈಗೆ ಹೊಸ ರಿವಾಲ್ವರ್ ಬಂದಿರುತ್ತೆ. ಸರಿ. ಒಬ್ಬನ ಫೋಟೋ ಕಳಿಸು ಅಂತ ಹೇಳ್ತಾನೆ ಇದ್ದಾರೆ. ಇರಲಿ, ಹೇಗೋ ಮ್ಯಾನೇಜ್ ಮಾಡ್ತೀನಿ. ಆದರೆ ಹುಷಾರಾಗಿರು. ಮತ್ತೇನಾದರೂ ಎಡವಟ್ ಮಾಡ್ಕೊಂಡ್ರೆ ಮಗನೇ. ಸರಿ ಅಣ್ಣ, ಆಯಿತು. ಸ್ವರ್ಗದಲ್ಲಿರೋ ನಮ್ಮ ಅಪ್ಪಮ್ಮನ ಬಗ್ಗೆ ಮಾತಾಡ್ತಾನಲ್ಲಪ್ಪ ಇವನು. ಛೇ, ಲೋಕಿ, ಇದೇ ಕರೆಕ್ಟ್ ಟೈಮು, ಹೊರಟ್ಬಿಡು. ಲೋಕಿ, ಏನ್ ಯೋಚನೆ ಮಾಡ್ತಿದ್ಯಾ? ಹೊರಡು. ಲೋಕಿ, ಪಾರ್ಟಿ ಕಡೆಯಿಂದ ಪೂರ್ತಿ ಅಮೌಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದಾರಂತೆ. ಈ ಡೀಲ್ ಬಿಡ್ಬೇಕಾ ಅಂತ ಯೋಚನೆ ಮಾಡ್ತೀನಿ ಅಂದರು ಅಣ್ಣ. ರಾತ್ರಿವರೆಗೂ ವೇಟ್ ಮಾಡು ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ನೀವೆಲ್ಲ ಸೇಫ್. ಆದರೆ ಬಾಸ್ ಹೇಳೋವರೆಗೂ ಇದನ್ನು ಕಂಟಿನ್ಯೂ ಮಾಡಬೇಕಾಗಿದೆ. ಸಾರಿ. ಸುಮ್ಮನೆ ಅವ್ರ ಕಿರಿಕಿರಿ ಕಮ್ಮಿ ಆಗಲಿ ಅಂತ ಹೇಳಿದೆ ಅಷ್ಟೆ. ಹೈವೇಗೆ ಹೋಗೋದಕ್ಕೆ ಇಲ್ಲೆಲ್ಲಾದರೂ ಶಾರ್ಟ್ ಕಟ್ ಇದೆಯಾ? ಶಾರ್ಟ್ ಕಟ್ ಇದ್ದೇ ಇರುತ್ತೆ, ಆದರೆ ನೀನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ಯಲ್ಲ. ಹೇ, ಯಾವಾಗ? ಯೋಚನೆ ಮಾಡು. ಏನಾಯ್ತು? ಅಣ್ಣ ತಮ್ಮ ಏನೋ ಮಾತಾಡ್ತಾನೆ ಇಲ್ಲ. ಕೆಲವು ಸತ್ಯಗಳು ಗೊತ್ತಾದಾಗ ಅದನ್ನು ಅರಗಿಸ್ಕೊಳ್ಳೋದು ಹೇಗೆ ಅಂತ ಗೊತ್ತಾದರೂ ಚೆನ್ನಾಗಿರುತ್ತೆ. ಓ, ಆಗಲೇ 10 ನಿಮಿಷ ಮಾತಾಡಕ್ಕೆ ಬಿಟ್ನಲ್ಲ, ಅದ್ರ ಇಂಪ್ಯಾಕ್ಟ್ ಆಯಿತು. ಏನು ಒಂದು 10-20 ವರ್ಷ ಮಾತಾಡೋಕ್ಕಾಗದಿರೋ ಮಾತೆಲ್ಲ ಒಟ್ಟಿಗೆ ಮಾತಾಡಿದ್ರಾ ಅಂತ. ಇಲ್ಲಿಂದ ಬಚಾವಾದರೆ ನೀನು ದುಬೈಗೆ ಹೋಗು, ನಾನು ಬರಲ್ಲ. ಯಾಕೆ ಹಾಗೆ ಕೇಳ್ತಿದ್ಯಾ? ಎಲ್ಲ ಸರಿ ಹೋಗುತ್ತೆ, ಸುಮ್ಮನಿರು. ಸರಿ ಆದರೂ ನಾನು ಬರಲ್ಲ.
ಜೊತೆಲಿ ಬರ್ಬೇಕು ಅನಿಸ್ತಾ ಇಲ್ಲ. ಏನಾಯ್ತು ಈಗ? ಗುರು, ನೀನು ಹೇಳಿದ ನಿಜ ಅಲ್ವಾ? 10 ಲಕ್ಷ ಕೊಡೋದು ನಿಜ ತಾನೇ? ಹಿಂಗೆ ನಕ್ಕಿದ್ರೆ ಏನು ಅರ್ಥ ಮಾಡ್ಕೊಳ್ಳಿ? ಏಯ್, ನಾನು ಯಾವತ್ತೂ ಮಾತಿಗೆ ತಪ್ಪಿಲ್ಲ. ಮಾತಿಗೆ ತಪ್ಪೋರ್ಕೊಂಡ್ರು ನನಗಾಗಲ್ಲ. ಸುಮ್ಮನೆ ಯಾಕೋ ತಲೆ ಕೆಡಿಸ್ಕೋತೀಯ? ನನಗೆ ಬರೋ ದುಡ್ಡು ನನಗೆ ಬಂದಮೇಲೆ ನಿನಗೆ ಏನೇನು ಸಿಗಬೇಕೋ ಎಲ್ಲ ಸಿಗುತ್ತೆ. ಒಂದ್ಸಲ ಡಿಸೈಡ್ ಮಾಡಿದ್ಮೇಲೆ ಮುಗೀತಪ್ಪ. ಗಿಲ್ಟ್ ಇರಬಾರ್ದು. ಗಿಲ್ಟೇನಿಲ್ಲ. ಹಾಂ, ಗೊತ್ತಾಗ್ತಾ ಇದೆ. ಹೇಳೋಣ. ಅವ್ರು ಪೂರ್ತಿ ಅಮೌಂಟ್ ರೆಡಿ ಅಂತಿದ್ದಾರೆ. ಓಕೆ ಹಾಗಿದ್ರೆ. ಏನೋ ಓಕೆ? ನಾವು ಫುಲ್ ಅಮೌಂಟ್ ಕಳಿಸಿದ್ರು ಒಬ್ಬನ ಮುಗಿಸಿರೋ ಫೋಟೋ ಕಳಿಸಿಲ್ವಲ್ಲ ಅಂತ ನನಗೆ ಬೈತಾ ಇದ್ದಾರೆ ಅವರು. ನಿನ್ನಿಂದಾಗಿ ನಾನು ಯಾರ್ಯಾರ ಹತ್ರನೋ ಮಾತು ಕೇಳ್ಬೇಕಾಯ್ತಲ್ಲೋ ನೀನು. ಮತ್ತೆ ಹೇಳಿದ ಕೆಲಸ ಮಾಡೋಕ್ಕಾಗಲ್ಲ. ಅಣ್ಣ ನೋಡು, ನಿನಗೆ 100 ಸಲ ಹೇಳಿದ್ದೀನಿ, ನನ್ನ ವಿಚಾರದಲ್ಲಿ ಮನೆಯವ್ರನ್ನೆಲ್ಲ ಎದುರುಗಡೆ ಇಟ್ಕೊಂಡು ಕೆಟ್ಟದಾಗ ಮಾತಾಡ್ಬೇಡ. ಏನೋ ಮಾಡ್ತೀಯಾ? ಮಾತಾಡಿದ್ರೆ ಏನೋ ಮಾಡ್ತೀಯಾ? ಕಿತ್ಕೋತೀಯಾ? ಏನಾದ್ರೂ ಕಿತ್ಕೊಳಕ್ ಆಗುತ್ತಾ ನಿನ್ ಕೈಲಿ? ಈಗೇನು ರಿವಾಲ್ವರ್ ಸಿಕ್ಕಿದ ತಕ್ಷಣ ಇಬ್ರು ಮುಗಿಸಿ ಫೋಟೋ ಕಳಿಸ್ಬೇಕಷ್ಟೇ ತಾನೆ? ಕಳಿಸ್ತೀನಿ. ಈ ಕೆಲಸ ಬಿಡಬೇಕು ಅಂತ ಎಸ್ಸಲ್ಲಿ ಅನ್ಕೊಂಡ್ರು ಆಗ್ತಿಲ್ಲ ನೋಡು. ಈ ನನ್ನ ಮಕ್ಕಳು ನಾಲ್ಗೆನ ಯಾಕಾದ್ರೂ ಕಂಟ್ರೋಲ್ ಇಟ್ಕೊಳೋದಿಲ್ವೋ? ನೀವೇ ನೋಡಿ, ಇಷ್ಟೊತ್ತಿಂದ ನಿಮ್ಮ ಜೊತೆ ಇದ್ದೀನಿ. ಒಂದಾದ್ರೂ ಕೆಟ್ಟ ಪದ ಮಾತಾಡಿದ್ದೀನ? ಇಲ್ಲ ತಾನೆ? ಯೋಚನೆ ಮಾಡು. ಅವ್ರು ಕೊಡೋ ಅಮೌಂಟನ್ನೇ ನಾವು ಕೊಡ್ತೀವಿ. ಹೇಗಿದ್ರೂ ಓದ್ಕೊಂಡಿದ್ಯಾ? ನಿಂಗೆ ಒಳ್ಳೆ ಕಡೆ ಕೆಲಸ ಕೊಡಿಸೋ ಜವಾಬ್ದಾರಿ ನಂದು. ಇಲ್ಲಿದ್ರೆ ಅವ್ರು ಹಿಂದೆ ಬಿಡ್ತಾರೆ ಅಂದರೆ ನಾನು ನಿಂಗೆ ದುಬೈಲಿ ಕೆಲಸ ಕೊಡಿಸ್ತೀನಿ. ನೆಮ್ಮದಿ ಜೀವನ. 4 ಕಾಸು ಕಡಿಮೆ ದುಡಿಬೋದು, ಆದರೆ ಕಣ್ ತುಂಬ ನಿದ್ದೆ ಬರುತ್ತಲ್ವಾ? ಲೋಕಿ, ಏನಾಯ್ತು ಗುರು? ಇನ್ನೊಂದು ರಿವಾಲ್ವರ್ ಯಾಕೆ ಕೊಟ್ರು? ಹೇಳು ಗುರು. ಗುರು, ಆಗಲೇ ನಾವೆಲ್ಲ ಸೇಫ್ ಆಗ್ಬೋದು ಅಂತ ಹೇಳಿದ್ದಿಲ್ಲ ಗುರು. ಮತ್ತೆ ಇದೆಲ್ಲ ಏನು? ಹೇಳು ಗುರು. ಗುರು, ಲೋಕಿ, ನೀನಾದ್ರೂ ಯೋಚನೆ ಮಾಡು. ನಿನ್ ಮನ್ಸಾಕ್ಷಿ ಇದಕ್ಕೆ ಒಪ್ತಾ ಇದೆಯಾ? ಲೋಕಿ, ಲೋಕಿ. ನಿಜ ಹೇಳ್ಬೇಕಂದ್ರೆ ಇದು ನನ್ನ ಮೊದಲನೇ ಡೀಲ್. ಇದರಲ್ಲೇನಾದರೂ ನಾನು ಫೇಲ್ ಆದರೆ ಈ ಫೀಲ್ಡ್ ನನಗಲ್ಲ ಅಂತ. ಒಂದು ನಿಮಿಷ ನನ್ನ ಮಾತು ಕೇಳು ಗುರು. ಆಮೇಲೆ ನಿಂಗೆ ಏನು ಬೇಕೋ ಅದನ್ನು ಮಾಡ್ಕೋ. ನಿಂಗೆ ಡೀಲ್ ಕೊಟ್ಟಿರೋ ಕೊಡೋ ಅಮೌಂಟ್ಗಿಂತ 3 ಪಟ್ಟು ಹಣ ಕೊಡ್ತೀವಿ ಅಂತ ಹೇಳಿದ್ರೆ ನಿಂಗೆ ಕೈಲಿ ತೊಗೊಳಕ್ಕಾಗ್ತಿಲ್ಲ ಅಲ್ವಾ? ಯಾಕಂದರೆ ನಿಮ್ಮ ಬಾಸ್ನ ಎದುರಾಕೋಬೇಕಾಗತ್ತೆ ಅಂತಲ್ವಾ?
ಅವ್ರಿಗೊಂದು ಫೋನ್ ಮಾಡಿ ಕೇಳು. 3 ಪಟ್ಟು ಹಣ ಈ ಕೊಲೆ ಏನು ಇಲ್ದೆಲ್ಲ ಸಿಗುತ್ತಲ್ವಾ? ಅವರೇ ಒಪ್ಕೊಂಡ್ಬಿಟ್ರೆ ಒಂದ್ಸತಿ ಕಾಲ್ ಮಾಡಿ ಕೇಳು. ಅವ್ರು ಒಪ್ಪಿದ್ರೆ ನಿಂಗೇನ್ ಕಷ್ಟ ಹೇಳು? ಲೋಕಿ, ಏನು ಮಾಡೋದು? ಬೇಡ, ಏನು ಮಾಡ್ಬೇಕು ಅದನ್ನ ಮಾಡು, ಸುಮ್ಮನೆ ಚೇಂಜ್ ಆಗಿ. ಹಣ, ಇವರೊಂದು ಡೀಲ್ ಇಡ್ತಾ ಇದ್ದಾರೆ. 3 ಪಟ್ಟು ಹಣ ಕೊಡ್ತಾರಂತೆ. ಯಾವ ಕೊಲೆಗಿಲೆ ಇಲ್ಲದೆ ಅಷ್ಟೊಂದು ಹಣ ಸಿಗ್ತಿದೆಯಲ್ಲ, ನಿಮ್ಗೊಂದು ಮಾತು ಹೇಳೋಣ ಅಂತ. ನಿರ್ಧಾರ ನಿಮ್ಮದೆ. ಏಯ್, ಮುಚ್ಕೊಂಡು ನಾನು ಹೇಳ್ದಷ್ಟು ಮಾಡು. ಫೀಲ್ಡಲ್ಲಿ ಈ ಥರ ಡಬಲ್ಗೆ ಮಾಡಿದ್ರೆ ನಮ್ಮನ್ನು ನಂಬ್ಕೊಂಡು ಕೆಲಸ ಕೊಡ್ತಾರೆ ನಾವು. ಅಷ್ಟು ಅರ್ಥ ಆಗಲ್ವಾ ನಿನಗೆ? ನಿನ್ ತಿಕ್ಕಾತೆಲ್ಲ ಎರಡು ಒಂದೇ, ಯಾವುದು ಓಡಿಸ್ಬೇಡ ಅದನ್ನ. ಹಣ ಜಾಸ್ತಿ ಕೆಟ್ಟ ಮಾತ್ ಮಾತಾಡ್ಬೇಡಿ. ಹೇಳ್ದಷ್ಟು ಮಾಡು. ಹಣ ಕೆಟ್ಟ ಮಾತು ಮಾತಾಡಬೇಡಿ. ನನಗೆ ಇನ್ಮೇಲೆ ಕೇಳಕ್ಕಾಗಲ್ಲ, ಹೇಳ್ತಾ ಇದ್ದೀನಿ. ಏನೋ ಕೇಳಕ್ಕಾಗಲ್ವಾ? ಕೇಳಿಸ್ಕೋಬೇಕು, ಕೇಳಿಸ್ಕೋಬೇಕು. ಲೋ, ಇಡೋ ಫೋನು. ನೀನ್ ನಂದಿದ್ದೆಲ್ಲ ಅನ್ಸ್ಕೊಂಡಿರಕ್ಕೆ ನನ್ಗೇನ್ ತಲೆಗೆಟ್ಟಿದ್ಯಾ? ಇನ್ನೊಂದ್ ಪದ ಬೈದ್ರು ನಾಲ್ಗೆ ಸೀಳ್ ಬಿಡ್ತೀನಿ. ನನ್ ಮಗನೇ, ನೀನ್ ಯಾವ ಡೀಲು ಮಾಡ್ಬೇಕಾಗಿಲ್ಲ. ಇನ್ಮೇಲೆ ಈ ಡೀಲ್ನ ನಾನೇ ಮಾಡ್ಕೋತೀನಿ. ಇಡೋ ಫೋನು. ನೋಡಿ, 3 ಪಟ್ಟು ಕೊಡ್ತೀನಿ ಅಂದ್ರಲ್ಲ, ಏನೋ ಬೇಡ. ಅವ್ರು ಕೊಡೋ ಅಮೌಂಟ್ ಕೊಟ್ಟರೆ ಸಾಕು. ದುಬೈಲಿ ಕೆಲಸ ಕೊಡಿಸ್ತೀನಿ ಅಂದ್ರಲ್ಲ, ಅದೊಂದು ಕೆಲಸ ಮಾಡಿಕೊಡ್ಸಿ ಸಾಕು. ಸಾಕಾಗೋಗಿದೆ ಅವ್ರ ಹತ್ರ ಮಾತನ್ನಿಸ್ಕೊಂಡು. ಏನು ಮಾಡ್ತಿದೀಯ? ನಿನಗೆ ಹೇಳಿರೋ ಅಮೌಂಟಲ್ಲಿ ಅರ್ಧನಾದರೂ ಕೊಡ್ತೀನಿ, ಸುಮ್ಮನಿರಪ್ಪ. ಆದರೂ ಇವ್ರನ್ನ ಸುಮ್ಮನೆ ಬಿಟ್ಟರೆ ಏನಾಗಲ್ಲ. ನೀನು ಮೊದಲು ಬಂದು ಅವ್ರು ಕಟ್ಬಿಚ್ಚು. ಲೋಕಿ, ಎಲ್ಲಿಗೆ ಹೊರಡೋದೀಗ? ಇನ್ನೆಲ್ಲಿಗೆ? ಮೈಸೂರಿಗೆ ನಡಿ.